ದಿನೇಶ್ ಅಮೀನವರನ್ನ ಮಾತನಾಡಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಅರ್ಧಕ್ಕೆ ಅದು ಕಟ್ಟಾಯಿತು, ಅಂದರೆ ಅಪೂರ್ಣ ಆಯಿತು ಅವರು ಮಾತನಾಡ್ತಾ ಇದ್ದಿದ್ದು. ಸರ್, ಅದೇ ಅಂಡರ್ ಕರೆಂಟ್ ಬಗ್ಗೆ ಕೇಳ್ತಾ ಇದ್ದೆ. ನೀವು ನಾರ್ತ್ ಇಂಡಿಯಾದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ದೀರಿ. ನಾರ್ತ್ ಇಂಡಿಯಾದಲ್ಲಿ ಮ್ಯಾಜಿಕ್ ಮಾಡಬಹುದಾ ಅನ್ನೋ ವಿಚಾರಕ್ಕೆ ನಾನು ಆಗಲೇ ಹೇಳಿದೆ, ಈ ಚುನಾವಣೆಯಲ್ಲಿ ಮಹಿಳೆಯರದೊಂದು ಮತ ಬ್ಯಾಂಕ್ ನಮಗೆ ಗೋಚರ ಆಗ್ತಾ ಇದೆ ಅಂತ. ನಾನು ಆಗಲೇ ಹೇಳಿದೆ, ಬಡವರ ಮತ ಬ್ಯಾಂಕ್, ದಲಿತರ ಮತ ಬ್ಯಾಂಕ್, ಮುಸ್ಲಿಮರ ಮತ ಬ್ಯಾಂಕ್, ಇದರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಆದರೆ ನೀವು ಜಾತಿ, ಧರ್ಮ ಮತ್ತು ವರ್ಗ ಇದು ಯಾವುದೇ ಇತಿಮಿತಿಗಳಿಲ್ಲದ ಒಂದು ವೋಟ್ ಬ್ಯಾಂಕ್, ಅದು ಅರ್ಧದಷ್ಟು ಪಾಪ್ಯುಲೇಷನ್ ಇರುವ ಮಹಿಳೆಯರದೊಂದು ವೋಟ್ ಬ್ಯಾಂಕ್, ಅದು ಕೇವಲ ಗ್ಯಾರಂಟಿ ಸ್ಕೀಮಿನಿಂದ ಮಾತ್ರ ಅದು ಟ್ರಿಗರ್ ಆಗಿರೋದು ಆ ಕಾರಣದಿಂದಲೇ. ಆದರೆ ಓವರ್ ದಿ ಪೀರಿಯಡ್ ಮಹಿಳೆಯರಿಗೆ ಇರುವ ಎಜುಕೇಷನ್, ಅವರಿಗಿರುವ ಅವಕಾಶಗಳು, ಇತ್ತೀಚೆಗೆ ಮಹಿಳಾ ಮೀಸಲಾತಿ ಬಗ್ಗೆ ನಡೀತಿರುವ ಚರ್ಚೆ, ಇದೆಲ್ಲ ಕಾರಣದಿಂದಾಗಿ ಮಹಿಳೆಯರು ತಮ್ಮ ಸ್ಥಾನವನ್ನು ಎಸರ್ಟ್ ಮಾಡ್ಕೊಳ್ತಾ ಇದ್ದಾರೆ ಮತ್ತು ರಾಜಕೀಯದಲ್ಲೂ ಕೂಡ ತಾವೊಂದು ಪಾತ್ರಧಾರಿಗಳು ಎನ್ನುವ ಒಂದು ತಮ್ಮ ಪಾತ್ರವನ್ನು ಬಿಂಬಿಸ್ತಾ ಇದ್ದಾರೆ. ಮತ್ತು ರಾಜಕೀಯ ಪಕ್ಷಗಳು ಕೂಡ ಇವರನ್ನು ಒಂದು ವೋಟ್ ಬ್ಯಾಂಕ್ ಆಗಿ, ಇವರನ್ನು ಒಂದು ಅವರ ಪ್ಲೇಯರ್ ಅವರನ್ನು ಗುರುತಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಇನ್ನು ಉತ್ತರ ಭಾರತಕ್ಕೆ ಬಂದರೆ, ನೀವು ಬಿಮಾರು ರಾಜ್ಯಗಳಂತ ನಾವು ಏನು ಹೇಳ್ತಾ ಇದ್ದೇವೆ, ಅದು UP ಇರ್ಬೋದು, ಬಿಹಾರ್ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಈ ಎಲ್ಲ ರಾಜ್ಯಗಳಲ್ಲೂ ಕೂಡ ಇವತ್ತು ರೇಷನ್ ಎನ್ನುವುದು ಒಂದು ಭಾಳ ದೊಡ್ಡ, ಕೊರೋನಾ ನಂತರ ಅದು ಭಾಳ ತಾತ್ಕಾಲಿಕ ಕ್ರಮವಾಗಿ ಅವರು 80 ಕೋಟಿ ಜನರಿಗೆ 5 ಕಿಲೋ ಧಾನ್ಯ ಕೊಡೋದನ್ನು ಶುರು ಮಾಡಿದ್ರು ಕೂಡ ಅದರ ಪರಿಣಾಮ ಗೊತ್ತಾದ ನಂತರ, ಇದರಿಂದ ನಮಗೆ ರಾಜಕೀಯದ ಲಾಭ ಇದೆ ಅಂತ ಗೊತ್ತಾದ ನಂತರ ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಅದನ್ನೊಂದು ಕಾರ್ಯಕ್ರಮವನ್ನಾಗಿ ಮುಂದುವರಿಸಿದ್ದಾರೆ. ಇದು ಇವತ್ತು ಸ್ವಲ್ಪ ಗ್ರೇಸ್ ಮಾರ್ಕ್ ಕೊಡ್ಬೋದು BJPಗೆ. ಎಲ್ಲೆಲ್ಲಿ BJP ವೀಕ್ ಇದೆ ಅಂತ ನಮಗೆ ಅನಿಸುತ್ತೆ, ಅಲ್ಲಿ ಇವತ್ತು ಅದರ ಬಗ್ಗೆ ಅವರು ಮಾತಾಡ್ತಾರೆ. ನೀವು ಗಮನಿಸಿದ ಹಾಗೆ 2013 ಅನ್ನಭಾಗ್ಯವನ್ನು ತಂದಾಗ ಇದೇ ಭಾರತೀಯ ಜನತಾ ಪಕ್ಷದವರು ಅದು ಕನ್ನಭಾಗ್ಯ, ಅದು ಬಡವರೆಲ್ಲ ಸೋಮಾರಿಗಳಾಗ್ತಾ ಇದ್ದಾರೆ, ಬಡವರು ಕೆಲಸಕ್ಕೇನೆ ಬರ್ತಾ ಇಲ್ಲ ಅಂತ ಅದರ ಬಗ್ಗೆ ಒಂದು ಭಾಳ ವಿಶಿಯಸ್ ಆದ ಕ್ಯಾಂಪೇನ್ ಮಾಡ್ತಾ ಇದ್ರು. ಇವತ್ತು ಅದೇ BJP ಮತ್ತು ಅದೇ BJP ನಾಯಕರು ಅದೇ ರೇಷನ್ ಕಾರ್ಡ್ ಬಲದಿಂದ ನಮಗೇನಾದರೂ ಸೀಟ್ ಬರಬಹುದಾ ಎನ್ನುವ ನಿರೀಕ್ಷೆಯಲ್ಲಿದ್ದಾರೆ. ಇದು ಕಳೆದ 10 ವರ್ಷಗಳಲ್ಲಿ ಆಗಿರುವ ಬದಲಾವಣೆ. ಅದರಿಂದ ಮಹಿಳೆಯರು ಒಂದು ಎಸರ್ಟ್ ಮಾಡಿಕೊಂಡ ಒಂದು ಚುನಾವಣೆ ಆದ ಕಾರಣಕ್ಕಾಗಿ. ಆದರೆ ಇನ್ನೊಂದು ಕಾರಣ ಏನಂದರೆ, ನಮಗೆ ಯಾರು ಚುನಾವಣೆ ಸಮೀಕ್ಷೆಗೆ ಹೋಗ್ತಾರೆ, ಈಗ ನಾನು ಭಾಳಷ್ಟು ಉತ್ತರ ಭಾರತ ರಾಜ್ಯಗಳಲ್ಲಿ ಸಮೀಕ್ಷೆಗಳಿಗೆ ಹೋಗಿದ್ದೇನೆ. ಸಾಮಾನ್ಯವಾಗಿ ನಾವು ಅಲ್ಲಿರುವ ಗಂಡಸರ ಹತ್ರ ಮಾತಾಡ್ತೇವೆ, ಕಟ್ಟೆ ಬದಿಯಲ್ಲಿ, ರೋಡ್ ಸೈಡಲ್ಲಿ, ಹೋಟೆಲ್ಗಳಲ್ಲೇ ಕೂತ ಗಂಡಸರ ಹತ್ರ ಮಾತಾಡ್ತೇವೆ. ನಮಗೆ ಅವರ ಹತ್ರ ಮಹಿಳೆಯರನ್ನು ಹುಡ್ಕೊಂಡು ಹೋಗ್ಲಿಕ್ಕೆ ಮಾತಾಡಲಿಕ್ಕೆ ಒಂದು ಮುಜುಗರನೂ ಇದೆ, ಅವರಿಗೆ ಒಂದು ಹಿಂಜರಿಕೆಯೂ ಇರುತ್ತೆ. ಅದರಿಂದ ಭಾಳಷ್ಟು ನಮ್ಮ ಸಮೀಕ್ಷೆಗಳು ಕೂಡ ಅದು ಒಂದು ಸ್ವಲ್ಪ ಭಾಳ ಪರಿಪೂರ್ಣ ಅಲ್ಲ ಅಂತ ಅನಿಸಿದ್ದು ಕೂಡ ಆ ಕಾರಣಕ್ಕಾಗಿ. ಅದರಿಂದ ಇವತ್ತಿಗೂ ಕೂಡ ಈ ಮಹಿಳಾ ಮತ ಬ್ಯಾಂಕಿನ ಪರಿಣಾಮ ಏನದನ್ನ ಯಾವ ಚುನಾವಣಾ ಸಮೀಕ್ಷೆಗಳು ಕೂಡ ಸರಿಯಾಗಿ ಎಕ್ಸೆಸ್ ಮಾಡ್ಲಿಕ್ಕಾಗಿಲ್ಲ. ನಾನೇ ಗಮನಿಸಿದ್ದೇನೆ, ಕರ್ನಾಟಕದ ಕಡೆ ಎಲ್ಲ ಹೋದಾಗ ಅವರು ಬಹಳ ಟೈಮ್ ತಗೊಳ್ತಾರೆ ತಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕೆ. ಮತ್ತು ನನ್ನ ಹತ್ರನೇ ಬಹಳ ಮಂದಿ ಅಭಿಪ್ರಾಯ ಹೇಳಿದರು, ಕೊನೆಗೆ ಒಂದು ರೈಡರ್ ಆಗ್ತಾರೆ, ನಮ್ಮ ಯಜಮಾನರನ್ನು ಒಂದು ಮಾತು ಕೇಳಬೇಕು, ನನ್ನ ಮಗನನ್ನು ಒಂದು ಮಾತು ಕೇಳಬೇಕು ಅಂತ. ಅದರಿಂದ ಅವರು ಕೊನೆಗೆ ಅವರಿಗೆ ಒಂದು ಇದೆ, ನಮ್ಗೆ ಯಾರೋ ಒಂದು 5 ಕಿಲೋ ಅಕ್ಕಿ ಕೊಟ್ಟಿದ್ದಾರೆ, ನಮಗೆ ಫ್ರೀಯಾಗಿ ಬಸ್ಸಲ್ಲಿ ಹೋಗ್ಲಿಕ್ಕೆ ಕೊಡ್ತಾರೆ, ನಮಗೆ 2,000 ರೂಪಾಯಿ ಕೊಡ್ತಾರೆ, ಅವರೊಂದು ಋಣ ನಮ್ಮ ಮೇಲೆ ಇದೆ, ಅದನ್ನು ನಾವು ತೀರಿಸಬೇಕು ಎನ್ನುವುದು ಒಂದು ಇದೆ. ಆದರೆ BJP ಭಾಳ ಒಂದು ತಪ್ಪೇನು ಮಾಡಿದೆ, ಕರ್ನಾಟಕದ ಮಟ್ಟಿಗೆ ಮೊದಲ ದಿನಗಳಿಂದಲೇ ಗ್ಯಾರಂಟಿ ಸ್ಕೀಮ್ಗಳ ವಿರುದ್ಧ ಪ್ರಚಾರ ಮಾಡ್ತು. ಗ್ಯಾರಂಟಿ ಸ್ಕೀಮ್ಗಳಿಂದ ಖಜಾನೆ ಖಾಲಿ ಆಗುತ್ತೆ, ಇದು ಒಂದು ಸರಿಯಾದ ಕ್ರಮ ಅಲ್ಲ, ನೀವು ಅವರಿಗೆ ಈ ರೀತಿಯ ಫ್ರೀಬಿಗಳನ್ನು ಕೊಡ್ತಾ ಇದ್ದೀರಾ ಎನ್ನುವುದನ್ನು ಪ್ರಚಾರ ಮಾಡ್ತಾ ನೀವು ಮಧ್ಯಪ್ರದೇಶದ ಚುನಾವಣೆಯಲ್ಲಿ ಮತ್ತೆ ಫ್ರೀಬಿಗಳನ್ನು ಕೊಟ್ಟರು, ರಾಜಸ್ಥಾನದ ಚುನಾವಣೆಯಲ್ಲಿ ಕೊಟ್ಟರು. ಇವತ್ತು ಅದರ ಪರವಾಗೇ ಒಂದು ಅದರ ಆಧಾರದಲ್ಲಿ ವೋಟ್ ಕೇಳುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ಸರ್, ದಿನೇಶ್ ಅಮೀನ್ ಸರ್, ಒಂದೇ ನಿಮಿಷ, ಒಂದು ಪ್ರಶ್ನೆ ಬರುತ್ತೆ. ಈಗ ಪಂಚರಾಜ್ಯದ ಎಲೆಕ್ಷನ್ ಏನಾಯ್ತು, ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನ ಸೇರಿ 5 ರಾಜ್ಯದ ಎಲೆಕ್ಷನ್ ಏನಾಯ್ತು, ಅಲ್ಲಿ ಕಾಂಗ್ರೆಸ್ ಈ ಉಚಿತ ಯೋಜನೆಗಳನ್ನ ಘೋಷಣೆ ಮಾಡ್ತು, ಬಟ್ ಕಾಂಗ್ರೆಸ್ಗೆ ಲಾಭ ಆಗಲಿಲ್ಲ. ಲೋಕಸಭಾ ಎಲೆಕ್ಷನ್ನಲ್ಲೂ ಕೂಡ ಈಗ 1 ಲಕ್ಷದ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ಪ್ರಣಾಳಿಕೆಯಲ್ಲಿ, ಮತ್ತು ರಾಹುಲ್ ಗಾಂಧಿ ಅವರ ಭಾಷಣದಲ್ಲೂ ಕೂಡ ಅದನ್ನ ಅನೇಕ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದರು. ಸೊ ಇದನ್ನು ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಅಂತ ಅನ್ಕೊಳ್ತೀರಾ ತಾವು? ಜನರನ್ನ ಕನ್ವಿನ್ಸ್ ಮಾಡೋದಕ್ಕೆ ಆಗಿದೆಯಾ ಕಾಂಗ್ರೆಸ್ಸಿಗೆ ಈ ವಿಚಾರದಲ್ಲಿ? ಅಲ್ಲ, ಒಂದು ಕಳೆದ 2 ಚುನಾವಣೆಗಳನ್ನು ನೋಡಿದರೆ, 2014 ಮತ್ತು 2019 ಚುನಾವಣೆ ನೋಡಿದಾಗೆ ಜನ ವಿಧಾನಸಭೆಗೆ ಒಂದು ರೀತಿ ವೋಟ್ ಮಾಡಿದ್ದಾರೆ, ಲೋಕಸಭೆಗೆ ಒಂದು ರೀತಿ ವೋಟ್ ಮಾಡಿದ್ದಾರೆ. ಅದು ಭಾಳ ಸ್ಪಷ್ಟ.
ನಮಗೆ ಈಗ ಮಧ್ಯಪ್ರದೇಶದ ಚುನಾವಣೆಯಲ್ಲಿ ಒಂದು ಅಷ್ಟೊಂದು ಆ್ಯಂಟಿ ಇನ್ಕಂಬೆನ್ಸಿ ಇದ್ದಾಗಲೂ ಕೂಡ ನನ್ನ ವೈಯಕ್ತಿಕವಾಗಿ ನನಗೆ ಮಧ್ಯಪ್ರದೇಶದ ಚುನಾವಣೆ ಫಲಿತಾಂಶ ಒಂದು ಸರ್ಪ್ರೈಸ್ ಕೊಟ್ಟಿದೆ. ನೀವು ರಾಜಸ್ಥಾನದಲ್ಲಿ ಅದು ಬೇರೆ ವಿಚಾರ, ಇಲ್ಲದ್ರೆ UP ಬಿಹಾರ ಬೇರೆ ವಿಧಾನಸಭೆ ನಡೀತಾ ಇದ್ದಾಗ ನಮಗೆ ಅಷ್ಟೊಂದು ಆಶ್ಚರ್ಯ ಅನಿಸಲಿಲ್ಲ. ಬಟ್ ಮಧ್ಯಪ್ರದೇಶದಲ್ಲಿ ಆಗಿದೆ. ಮಧ್ಯಪ್ರದೇಶದಲ್ಲಿ ಆಗಲಿಕ್ಕೆ ಏನು ಕಾರಣ ಏನಂದರೆ, ಕಾಂಗ್ರೆಸ್ಸಿನ ಗ್ಯಾರಂಟಿ ಸ್ಕೀಮ್ಗಳಿಂದ ಮೊದಲೇ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಹಿಳೆಯರನ್ನೇ ಮಹಿಳೆಯರು ತಮ್ಮವರನ್ನು ಮಾಮ ಅಂತ ಕರೀತಾ ಇದ್ದಾರೆ ಅಂತ ಒಂದು ಪ್ರಚಾರ ಇತ್ತು ನೋಡಿ. ಅದರಿಂದ ಅವರು ಅಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿ ಸ್ಕೀಮ್ಗಳಿಗೆ ಸರಿಸಮಾನವಾದ ಒಂದು ಗ್ಯಾರಂಟಿ ಸ್ಕೀಮ್ಗಳನ್ನು ಅವರು ಮೊದಲೇ ತಂದಿದ್ರಲ್ಲಿ. ಅದರಿಂದ ಮಧ್ಯಪ್ರದೇಶದ ಒಂದು ಸರ್ಪ್ರೈಸ್ ಆದ ಫಲಿತಾಂಶಕ್ಕೆ ಕೂಡ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇಂಟ್ರೊಡ್ಯೂಸ್ ಮಾಡಿದ ವಿಮೆನ್ ಸೆಂಟ್ರಡ್ ಕೆಲವು ಪ್ರೋಗ್ರಾಮ್ಗಳು ಕೂಡ ಕಾರಣ ಎನ್ನುವುದನ್ನು ನಾವು ಗಮನಿಸಬಹುದಂತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.